ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದುವೇ ಎಚ್ ಡಿ ಬ್ರದರ್ ಚಾನಲ್. ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಹೋಗಿ ಸೊಪ್ಪು ತೊಗೊಂಡು ಬಂದೆ ಉಪ್ಸಾರು ಮಾಡೋಣ ಅಂತ. ಬಟ್ ಈ ಸೊಪ್ಪಿನ ಹೆಸರು ನನಗೆ ಗೊತ್ತಿಲ್ಲ. ಸೊ ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ನನಗೆ ಒಂದು 4-5 ಸೊಪ್ಪಿನ ಹೆಸರು ಮಾತ್ರ ಗೊತ್ತು. ಚಕೋತ, ಪಾಲಕ್, ದಂಟು, ಮೆಂತ್ಯ, ಸಬ್ಬಕ್ಕಿ ಮತ್ತು ಕೊತ್ತಂಬರಿ, ಪುದೀನ ಇಷ್ಟೇ ಮಾತ್ರ ಗೊತ್ತು. ಸೊ ಇದು ಉಪ್ಸಾರ್ಗೆ ಹಾಕ್ತಾರೆ ಅಂತ ಮಾತ್ರ ಗೊತ್ತು, ಬಟ್ ಹೆಸರು ಗೊತ್ತಿಲ್ಲ. ಸೊ ತೊಗೊಂಡು ಇದನ್ನು ಬಿಡಿಸ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ತೊಗರಿಬೇಳೆ, ಸ್ವಲ್ಪ ಹೆಸರು ಕಾಳನ್ನ ಹಾಕ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೆ 2 ಟೊಮೆಟೊ ಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಗ್ಯಾಸ್ ಮೇಲೆ ಇಡ್ತಾಯಿದ್ದೀನಿ. ಮತ್ತು ಇದಕ್ಕೆ ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಹಾಕ್ಕೊತಾ ಇದ್ದೀನಿ. ಮತ್ತು ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನು 2 ವಿಷಲ್ ಬರ್ಸ್ಕೊತೀನಿ ಫ್ರೆಂಡ್ಸ್. ಮತ್ತು ಸೊಪ್ಪನ್ನ ನಾನು ತೊಳೆದಿಟ್ಕೊಂಡಿದ್ದೀನಿ, ಅದನ್ನು ಇವಾಗ ಹಚ್ಕೊಬೇಕು. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಏನು ಮಾತಾಡ್ತಾಯಿದ್ದೀನಿ ಟಾಪಿಕ್ ಅಂತ ಹೇಳಿದರೆ, ತಪ್ಪನ್ನು ತಪ್ಪು ಅಂತ ನೀವು ಯಾರಿಗೂ ಹೇಳಕ್ಕೆ ಹೋಗಬಾರ್ದು ಫ್ರೆಂಡ್ಸ್. ನೀವು ಹೇಳಿದರೆ ಆವತ್ತು ನಿಮ್ಮಷ್ಟು ಕೆಟ್ಟವರು ಪ್ರಪಂಚದ ಮೇಲೆ ಬಹುಶಃ ಯಾರೂ ಇರೋದಿಲ್ಲ ಅಂತ ಕಾಣುತ್ತೆ. ನೀವು ಅವರು ಹೇಳಿದ್ದಕ್ಕೆಲ್ಲ ತಲೆ ಆಡಿಸ್ಕೊಂಡು ಹೌದು ನೀವು ಮಾಡಿದ್ದೇ ಸರಿ ಅಂತ ಕೆಲಸ ಮಾಡ್ಕೊಂಡು ಹೋದರೆ ನಿಮ್ಮಷ್ಟು ಒಳ್ಳೆಯವರು ಯಾರೂ ಇರೋದೇ ಇಲ್ಲ ಪ್ರಪಂಚದ ಮೇಲೆ. ಅದೇ ನೀವು ತಿರುಗಿಸಿ ನೀವು ಮಾಡ್ತಾ ಇರೋದು ಸರಿ ಇಲ್ಲ, ತಪ್ಪು ಮಾಡ್ತಿದ್ದೀರಾ ಅಂತ ಧ್ವನಿ ಎತ್ತಿ ಹೇಳಿದ್ದಿನ ನಿಮ್ಮಂಥ ಕೆಟ್ಟವರು ಯಾರೂ ಇರೋದೇ ಇಲ್ವೇನೋ ಪ್ರಪಂಚದ ಮೇಲೆ ಅನ್ನೋ ಥರ ನಿಮ್ಮನ್ನ ಟ್ರೀಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಈ ಅನುಭವ ನನಗೂ ಸಹ ಆಗಿದೆ. ಹಾಗಾಗಿ ಯಾರಿಗೂ ನಾವು ಒಳ್ಳೇದು ಮಾಡೋದಕ್ಕೆ ಹೋಗಲೇಬಾರ್ದು ಫ್ರೆಂಡ್ಸ್. ಒಳ್ಳೇದು ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಯಾರ ಸವಾಸಕ್ಕೂ ಹೋಗಬಾರ್ದು. ನಾವಾಯಿತು ನಮ್ಮ ಪಾಡಾಯಿತು ಅಂತ ಇದ್ರೇ ಈ ಪ್ರಪಂಚದಲ್ಲಿ ನಾವು ಬದುಕೋಕ್ಕಾಗೋದು. ಸೊ ನಾವು ನಮ್ಮವರು ತಮ್ಮವರು ಅಂತ ಹೋದಾಗ ಈ ರೀತಿ ಎಲ್ಲ ಆಗುತ್ತೆ. ಸೊ ನಿಮಗೂ ಈ ಅನುಭವ ಆಗಿದೆಯಾ ತಿಳಿಸಿ. ಸೊ ಬನ್ನಿ, ಇವಾಗ ಸೊಪ್ಪು ಕಟ್ ಮಾಡಾಗಿದೆ. ಸೊ ಕುಕ್ಕರ್ ವಿಷಲ್ ಕೂಡ ಹೋಗಿದೆ. ಇವಾಗ ನೋಡಿ ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ. ಆ ಟೊಮೆಟೊನ ಜಾರ್ಗೆ ಎತ್ತಿ ಹಾಕ್ಕೊತೀನಿ. ಮತ್ತು ಅದೇ ಕುಕ್ಕರ್ಗೆ ಇವಾಗ ಸೊಪ್ಪನ್ನ ಹಚ್ಚಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕಿ ಇದನ್ನು ಬೇಯಿಸ್ಕೊತೀನಿ ಫ್ರೆಂಡ್ಸ್. ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಈ ಸೊಪ್ಪನ್ನು ಕೂಡ ಕುಕ್ಕರ್ನಲ್ಲಿ ಹಾಕಿ ಕೂಗಿಸ್ಬಿಡ್ತಾರೆ. ಅದು ಮುದ್ದೆ ಥರ ಆಗಿಬಿಡುತ್ತೆ, ತಿನ್ನೋದಕ್ಕೆ ಕೂಡ ಚೆನ್ನಾಗಿರೋದಿಲ್ಲ. ಸೊ ಬೇಳೆ ಬೇಯಿಸ್ಕೊಂಡ್ಮೇಲೆ ಈ ರೀತಿ ನೀವು ಸೊಪ್ಪನ್ನು ತುಂಬಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು. ಸೊಪ್ಪು ಎಳೆದಿರುತ್ತಲ್ವ, ಬೇಗ ಬೆಂದೋಗುತ್ತೆ. ನೋಡಿ ಇವಾಗ ಟೊಮೆಟೊ ಕೂಡ ನಾನು ರುಬ್ಬಿ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಉಪ್ಸಾರು ಖಾರ ಮಾಡೋದನ್ನು ತೋರಿಸ್ತಿಲ್ಲ, ಯಾಕಂತ ಹೇಳಿದರೆ ನಾನು ಆಲ್ರೆಡಿ ಖಾರನ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ. ಇವಾಗ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಉಪ್ಸಾರು ರೆಡಿಯಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಇವಾಗ ಉಪ್ಸಾರು ಕೂಡ ಚೆನ್ನಾಗಿ ಕುದ್ದಿದೆ, ಉಪ್ಸಾರು ಕೂಡ ರೆಡಿಯಾಗಿದೆ. ಬನ್ನಿ ಊಟ ಮಾಡೋಣ. ನೋಡಿ ಫ್ರೆಂಡ್ಸ್, ತಟ್ಟೆಗೆ ನಾನು ಅನ್ನ ಉಪ್ಸಾರೆಲ್ಲ ಹಾಕ್ಕೊಂಡಿದ್ದೀನಿ. ನಾನು ಖಾರ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಹಸಿಮೆಣ್ಸಿನ್ಕಾಯಿ ಖಾರನ ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ನಿಂಬೆಹಣ್ಣು ಕೂಡ ಇವಾಗ ಸೇರಿಸ್ಕೊಬೇಕು. ಈ ನಿಂಬೆಹಣ್ಣು ಹಾಕ್ಕೊಂಡ್ರೆ ರುಚಿ ಅಂತಲೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಉಪ್ಸಾರನ್ನ ವಾರಕ್ಕೆ ನೀವು 2 ಬಾರಿ ತಿಂದರೆ ನಿಮಗೆ ಜೀರ್ಣ ಚೆನ್ನಾಗಾಗುತ್ತೆ. ಸೊ ನಾನಂತಲೂ ಮಿಸ್ ಮಾಡದೆ ಇದನ್ನು ವಾರದಲ್ಲಿ 2 ಸಲ ಮಾಡ್ತೀನಿ. ನನ್ನ ಮಗ ನೋಡಿ ಊಟ ಮಾಡೋ ಅಂದರೆ ತಟ್ಟೆ ತುಂಬ ಸಂಡಿಗೆ ತುಂಬಿಕೊಂಡು ಸಂಡಿಗೆನೇ ತಿಂತಾಯಿದ್ದಾನೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.